Hi everyone, welcome back to Kruti's YouTube channel. And ಇವತ್ತು ನಾನು ಇದನ್ನೇನಂತಾರೆ ಸ್ಟುಡಿಯೋನೇ ಅಲ್ವಾ, ಇವತ್ತು ಮೇಕಪ್ ಸ್ಟುಡಿಯೋಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಇನ್ನೂ ಕ್ಲಾಸ್ ಸ್ಟಾರ್ಟ್ ಆಗಿಲ್ಲ. ಆ್ಯಕ್ಚುಲಿ ಯಾವಾಗಲೂ 10:30ಗೆಲ್ಲ ಶಾಪ್ ಸ್ಟಾರ್ಟ್ ಆಗ್ತಿತ್ತು. ಇವತ್ತು 4 ಇರೋದ್ರಿಂದ ಸ್ವಲ್ಪ ಮೇಡಮ್ ಇನ್ನೂ ಬರೋದು ಲೇಟ್ ಆಗುತ್ತೆ ಅಂತ ಎಲ್ಲ ವೆಯ್ಟ್ ಮಾಡ್ತಿದ್ದೀವಿ. ಆ್ಯಂಡ್ ಇವತ್ತು 4 ಎಲ್ಲ ಯಾವ ಥರ ಇರುತ್ತೆ, ಯಾವ ಥರ ಕಲಿಸ್ಕೊಡ್ತಾರೆ ಅನ್ನೋದನ್ನು ಕೆಲವೊಂದು ಕ್ಲಿಪ್ಪಿಂಗ್ಸ್ನೆಲ್ಲ ತೊಗೊಂಡು ಲಾಸ್ಟಿಗೆ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ಕೂಡ ವ್ಲಾಗಲ್ಲಿ ಕ್ಯಾಪ್ಚರ್ ಮಾಡ್ತೀನಿ ಆ್ಯಂಡ್ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಇವತ್ತಿನ ದಿನ ಹೆಂಗಿರುತ್ತೆ ಏನು ಕೂಡ ಅಲ್ಲಲ್ಲಿ ಮಾಡ್ಕೊಂಡಿದ್ದೀನಿ. ಅದರದ್ದು ಕೂಡ ನಾನು ಇವತ್ತಿನ ವ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಅವತ್ತಿನ ಬ್ರೇಕ್ಫಾಸ್ಟ್ಗೆ ಕಾಬೂಲ್ ಕಡಲೆಕಾಳನ್ನು ಬಳಸ್ಕೊಂಡು ಚೆನ್ನಾಗಿ ಮಸಾಲ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಚಪಾತಿ, ಪೂರಿ, ರೋಟಿಗೆ ಸಖತ್ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಇಷ್ಟ ಆದರೆ ನೀವು ಒಂದ್ಸರಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ನೊಂದು ಯೂಸ್ಫುಲ್ ಪ್ರಾಡಕ್ಟ್ ಬಗ್ಗೆ ಹೇಳ್ತಿದ್ದೀನಿ. ಆ್ಯಂಡ್ ಬೈಕಲ್ಲಿ ಓಡಾಡೋರಿಗೆ ಅಥವಾ ಬಿಸಿಲಿಗೆ ನಮ್ಮ ಸ್ಕಿನ್ನ ಬಿಡಬಾರ್ದು, ಟ್ಯಾನ್ ಆಗುತ್ತೆ ಆ್ಯಂಡ್ ಡಸ್ಟ್ ಅಲರ್ಜಿ ಆಗುತ್ತೆ ಅನ್ನೋರಿಗೆಲ್ಲ ಇದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಈಸಿ ಟು ವೇರ್. ಬೈಕಲ್ಲಿ ಹೋಗುವಾಗ ಈ ಥರ ಮಾಸ್ಕ್ ಹಾಕ್ಕೊಂಡ್ಬಿಟ್ರೆ ತುಂಬ ಈಸಿ ಇದನ್ನು ವೇರ್ ಮಾಡೋದು. ಸುಮ್ಮನೆ ಹಾಕ್ಕೊಂಡಿಂದ ಟ್ಯಾಗ್ ಮಾಡ್ಕೊಂಡ್ಬಿಟ್ರೆ ತುಂಬ ಈಸಿ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ, ಆರಾಮಾಗಿರುತ್ತೆ. ಆ್ಯಂಡ್ ಈ ಪ್ರಾಡಕ್ಟ್ ಏನಾದರೂ ಬೇಕು ಅಂದರೆ ನಿಮಗೆ ಕಮೆಂಟ್ ಮಾಡಿ, ನಾನು ಲಿಂಕನ್ನು ಪ್ರೊವೈಡ್ ಮಾಡ್ತೀನಿ. ಆ್ಯಂಡ್ ಅವತ್ತಿನ ಬ್ರೇಕ್ಫಾಸ್ಟ್ಗೆ ಚೆನ್ನಾಗಿ ಮಸಾಲ ಮಾಡೋದಕ್ಕೆ ಏನೇನು ತಗೊಂಡಿದ್ದೀನಿ ಅಂತ ಫಸ್ಟ್ ನೋಡಿಸ್ತಿದ್ದೀನಿ. ನಾರ್ಮಲ್ ಸೈಜ್ 2 ಈರುಳ್ಳಿ, ಒಂದು ದೊಡ್ಡ ಸೈಜ್ದು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಒಂದು 3 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ. ಆ್ಯಂಡ್ ಇಲ್ಲಿ ಒಗ್ಗರಣೆಗೆ ಒಂದು 2 ಯಾಲಕ್ಕಿ ಹಾಗೂ ಒಂದು ಸ್ವಲ್ಪ ಜೀರಿಗೆ, ಪಲಾವ್ ಎಲೆನ ತೊಗೊಂಡಿದ್ದೀನಿ, ಒಂದು ದೊಡ್ಡ ಸೈಜ್ ಟೊಮೆಟೊ ಆ್ಯಂಡ್ ಬಟರ್, ಚೆನ್ನ ಮಸಾಲ ಪೌಡರ್ ಆ್ಯಂಡ್ ಕಾಬೂಲ್ ಕಡಲೆಕಾಳನ್ನ ನೈಟೆಲ್ಲ ನೆನೆಸಿ ಇಟ್ಟಿದ್ದೆ, ಅದನ್ನು ಕೂಡ ತೊಗೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಗೋಡಂಬಿ, ಕಸ್ತೂರಿ ಮೇಥಿನ ತೊಗೊಂಡಿದ್ದೀನಿ. ಆ್ಯಂಡ್ ಒಂದು ಪುಟಾಣಿ ಕುಕ್ಕರ್ ಇಟ್ಕೊಳ್ತಿದ್ದೀನಿ. ಕ್ವಿಕ್ಕಾಗೆ ಬೇಗ ಆಗಬೇಕು ಅಂತ ಅಂದರೆ ಈ ಥರ ಕುಕ್ಕರಲ್ಲಿ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ, ಬೇಗನೂ ಆಗುತ್ತೆ. ಆ್ಯಂಡ್ ನಾರ್ಮಲಾಗಿ ನಾನು ಕಡಾಯಲ್ಲೇ ಮಾಡ್ತೀನಿ, ಬಾಣಲಿಯಲ್ಲೇ. ಬಟ್ ಬೇಗ ಆಗಬೇಕು ಅನ್ನೋ ಕಾರಣಕ್ಕೆ ನಾನು ಕುಕ್ಕರ್ ಇಟ್ಕೊಂಡಿದ್ದೆ. ಒಂದು ಸರಿ ಬ್ರೇಕ್ಫಾಸ್ಟ್ಗೆ ಈ ಥರ ಪುಟಾಣಿ ಕುಕ್ಕರ್ ಇಟ್ಕೊಂಡ್ರೆ ಫೈನ್. ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಜೊತೆಗೆ ಸ್ವಲ್ಪ ಬಟರ್ನ ಹಾಕ್ತಿದ್ದೀನಿ. ಬಟರ್ನ ಹಾಕ್ಕೊಳ್ಳೋದ್ರಿಂದ ಗ್ರೇವಿ ತುಂಬಾ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ಹಂಗಾಗಿ. ಆ್ಯಂಡ್ ಅದು ಒಂದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ತಗೊಂಡಿರೋ ಅಂಥ ಏಲಕ್ಕಿ ಹಾಗೂ ಸ್ವಲ್ಪ ಜೀರಿಗೆ, ಒಂದು 2 ಪಲಾವ್ ಎಲೆನ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಆದಮೇಲೆ ಹಚ್ಚಿ ಇಟ್ಕೊಂಡಿರೋ ಅಂಥ ಈರುಳ್ಳಿನ ಹಾಕ್ಕೊತಿದ್ದೀನಿ. ಈರುಳ್ಳಿನ ಹಾಕ್ಕೊಂಡು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊತಿದ್ದೀನಿ. ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದೆಲ್ಲ ಫ್ರೈ ಆಗೋಷ್ಟರಲ್ಲಿ ನಾನು ಇದಕ್ಕೆ ಬೇಕಾಗಿರೋ ಅಂಥ ಮಸಾಲೆನ ರುಬ್ಕೊಂಬರ್ತೀನಿ. ಆ್ಯಂಡ್ ಇದಕ್ಕೆ ಮಸಾಲೆ ರುಬ್ಕೊಳ್ಳೋದಕ್ಕೋಸ್ಕರ ಒಂದು ದೊಡ್ಡ ಸೈಜ್ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೆ. ಅದು ಖಾರಕ್ಕೆ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ತೊಗೊತಿದ್ದೀನಿ, ನಾವು ಸ್ಪೈಸಿಯಾಗೆ ತಿನ್ನೋದ್ರಿಂದ. ಆ್ಯಂಡ್ ಶುಂಠಿ, ಚಕ್ಕೆ, ಲವಂಗ ಆ್ಯಂಡ್ ಗೋಡಂಬಿನ ತೊಗೊತಿದ್ದೀನಿ. ಗೋಡಂಬಿನ ಮಾತ್ರ ಮಿಸ್ ಮಾಡದೆ ಹಾಕ್ಕೊಳ್ಳಿ, ಸಖತ್ ಕ್ರೀಮಿಯಾಗಿ ಆ್ಯಂಡ್ ಥಿಕ್ನೆಸ್ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಅಷ್ಟೇ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಮೊಸರು ಕೂಡ ಆ್ಯಡ್ ಮಾಡ್ಕೊಳ್ತಾರೆ. ನನಗೆ ಮೊಸರಿಗಿಂತೂ ಗೋಡಂಬಿನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಸಖತ್ ಟೇಸ್ಟಿಯಾಗಿರುತ್ತೆ ಅಂತ ಅನಿಸುತ್ತೆ. ಒಂದು ದೊಡ್ಡ ಸೈಜ್ ಟೊಮೆಟೊನ್ನು ಕೂಡ ಹಾಕ್ಕೊಂಡು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊತೀನಿ. ಆ್ಯಂಡ್ ಇದು ಗ್ರೈಂಡ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈರುಳ್ಳಿನೂ ಕೂಡ ಅಷ್ಟೇ ಸಾಫ್ಟಾಗಿ ಫ್ರೈ ಆಗಿರುತ್ತೆ. ಫ್ರೈ ಆಗಿರೋ ಅಂಥ ಈರುಳ್ಳಿಗೆ ಮಸಾಲೆನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಅದಕ್ಕೆ ಅಚ್ಚ ಖಾರದ ಪುಡಿ, ಅರಿಶಿನ ಪುಡಿನ ಕೂಡ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿರೋ ಅಂಥ ರಾ ಸ್ಮೆಲ್ಲೆಲ್ಲ, ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಬಿಕಾಸ್ ನಾವೆಲ್ಲ ಹಸಿ ಪದಾರ್ಥಗಳನ್ನೇ ರುಬ್ಕೊಂಡಿರ್ತೀವಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಎಲ್ಲ. ಸೊ ಹಂಗಾಗಿ ಇದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಕ್ಲೀನಾಗಿ ಹೋಗಬೇಕು. ಹೋಗೋ ಅಷ್ಟರಲ್ಲಿ ನಾನಿಲ್ಲಿ ಸ್ಮೂತಿಗೂ ಕೂಡ ರೆಡಿ ಮಾಡ್ಕೊತಿದ್ದೀನಿ. ಆ್ಯಂಡ್ ಇವತ್ತು ನಾನು ಏನು ಸ್ಮೂತಿ ಮಾಡ್ಕೊತಿದ್ದೀನಿ ಅಂದರೆ ಅವಕಾಡೋ ಹಾಗೂ ಆ್ಯಪಲ್ನ ಸ್ಮೂತಿ ಮಾಡ್ಕೊತಿದ್ದೀನಿ. ದೆರ್ ಆರ್ ಮೆನಿ ಬೆನಿಫಿಟ್ಸ್ ಇನ್ ಅವಕಾಡೋ: ಐರನ್, ಫೈಬರ್, ವಿಟಮಿನ್ ಇ, ಸಿ. ಆ್ಯಂಡ್ ಅದು ಒಂದು ಅವಕಾಡೋ ಇಂದ ನಮಗೆ ಡೈಲಿ ಬೇಕಾಗಿರುವಂಥ 40% ಆಫ್ ಕ್ಯಾಲೋರೀಸ್ನ ಕೊಡುತ್ತೆ. ಆ್ಯಂಡ್ ವಿಚ್ ಹೆಲ್ಪ್ಸ್ ರೆಗ್ಯುಲೇಟ್ ಬ್ಲಡ್ ಶುಗರ್ ಲೆವೆಲ್ಸ್ ಕೂಡ ಆ್ಯಂಡ್ ಪ್ಲೆಷರ್. ಆ್ಯಂಡ್ ಸಾಕಷ್ಟು ಬೆನಿಫಿಟ್ಸ್ ಇದೆ ಅವಕಾಡೋ ಇಂದ. ಆ್ಯಂಡ್ ಆಪಲ್ ಅಂತೂ ಎಲ್ರಿಗೂ ಗೊತ್ತಿರೋದೆ, ಐರನ್, ಪ್ರೋಟೀನ್. ಆ್ಯಂಡ್ ಇವೆರಡನ್ನು ಬಳಸ್ಕೊಂಡು ಒಂದು ಸಿಂಪಲ್ ಆಗಿ ಕ್ವಿಕ್ ಆಗಿ ಆಗುವಂಥ ಸ್ಮೂತಿನ ಮಾಡ್ಕೊಂಡು ಬಿಡ್ತೀನಿ. ಸಮ್ಟೈಮ್ಸ್ ನನಗೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಟೈಮ್ ಕೂಡ ಇರಲ್ಲ. ಸೊ ಹಂಗಾಗಿ ಆನ್ ದಿ ವೇ ಹೋಗ್ತಾ ಕೂಡ ನಾನು ಕುಡ್ಕೊಂಡ್ಬಿಡ್ಬೋದು. ಅಟ್ಲೀಸ್ಟ್ ಕ್ಲಾಸಲ್ಲಿ ಕೂಡ ನಾನು ತಗೋಬೋದು ಈ ಸ್ಮೂತಿ. ಆದರೆ ಬ್ರೇಕ್ಫಾಸ್ಟ್ ಎಲ್ಲ ಕ್ಲಾಸಲ್ಲಿ ಕುತ್ಕೊಂಡು ಮಾಡೋಕ್ಕಾಗಲ್ಲ. ನಾರ್ಮಲ್ ಡ್ರಿಂಕ್ಸ್ ಆದರೆ ಒಂದು ಸ್ಮೂತಿ ಬಾಟ್ಲಲ್ಲಿ ಆರಾಮಾಗಿ ಕುಡ್ಕೋಬೋದು. ಹಂಗಾಗಿ ನಾನು ಈ ಥರ ಒಂದು ಏನೇ ಆಗಲಿ ಒಂದು ಸೈಡ್ಗೆ ಸ್ಮೂತಿನ ಮಾಡ್ಕೊಂಡಿರ್ತೀನಿ ಬೆಳಗಿನ ಜಾವ.
ಸೊ ನನ್ನ ಬಾಡಿಗೆ ನನ್ನ ಹೆಲ್ತನ್ನು ಕ್ಲೀನಾಗಿ ನೋಡ್ಕೊಬೇಕು ಆ್ಯಂಡ್ ಎಲ್ಲ ಕೆಲಸನೂ ಕ್ಲೀನಾಗಿ ಆಗಬೇಕು, ಪರ್ಫೆಕ್ಟಾಗಿ ಆಗಬೇಕು. ಸೊ ಹಂಗಾಗಿ ಈ ಥರ ಕ್ವಿಕ್ಕಾಗಿ ಒಳ್ಳೆ ಕ್ಯಾಲೋರೀಸ್ ಇರೋವಂಥ ಹೆಲ್ದಿಯಾಗಿರೋವಂಥ ಫ್ರೂಟ್ಸ್ನ ತೊಗೊತೀನಿ. ಆ್ಯಂಡ್ ಕೆಲವೊಂದು ಟೈಮ್ ಡ್ರೈ ಫ್ರೂಟ್ಸ್ನ ನೆನೆಸ್ತೀನಿ, ಮರ್ತೋದಾಗ ಈ ಥರ ಫ್ರೂಟ್ಸಲ್ಲಿ ಏನಾನ ಮಾಡ್ಕೊಳ್ತೀನಿ. ಆ್ಯಂಡ್ ಇದಕ್ಕೆ ಒಂದು ಸ್ವಲ್ಪ ಆರ್ಗ್ಯಾನಿಕ್ ಪುಡಿ ಬೆಲ್ಲನ ಹಾಕ್ಕೊಂಡು ಸ್ವಲ್ಪ ಹಾಲು ಹಾಕ್ಕೊತಿದ್ದೀನಿ. ಹಾಲು ಹಾಕಿದ್ರೇ ಈ ಸ್ಮೂತಿಗೆ, ಇಲ್ಲಾಂದರೆ ಟೇಸ್ಟೇ ಇರಲ್ಲ. ಸೊ ಹಂಗಾಗಿ ಹಾಲನ್ನು ಹಾಕ್ಕೊಂಡು ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ಸಾಫ್ಟಾಗೆ ಗ್ರೈಂಡ್ ಮಾಡ್ಕೊಂಡು ಬಿಡ್ತೀನಿ. ಆ್ಯಂಡ್ ಇದು ಮಕ್ಳಿಗೂ ಅಷ್ಟೇ ತುಂಬಾ ಒಳ್ಳೆಯದು. ಸೊ ನಾನೊಬ್ಬಳೇ ಕುಡ್ದಂಗೂ ಇರೋದಿಲ್ಲ, ಎಲ್ಲರೂ ಮನೇಲಿ ಮಕ್ಕಳು ಕುಡಿತಾರೆ ಅನ್ನೋ ಕಾರಣಕ್ಕೆ ನಾನು ಈ ಥರದ್ದು ಏನಾದರೂ ಮಾಡ್ತಾನೆ ಇರ್ತೀನಿ. ದಿನಕ್ಕೆ ಏನೋ ಒಂದು ಸ್ಮೂತಿ, ಏನೋ ಒಂದು ನನ್ನ ಕೈಲಿ ಏನಾಗುತ್ತೆ ಕ್ವಿಕ್ಕಾಗಿ ಅದನ್ನು ಮಾಡ್ಕೊತೀನಿ. ಫಸ್ಟು ಮಕ್ಕಳಿಗೆಲ್ಲ ಹಾಕ್ಕೊಂಡು ನಾನು ಅದೇ ಇದರಲ್ಲೇ ಮತ್ತು ಆರಾಮಾಗೆ ನಿಧಾನ ಕುಡ್ಕೊಳ್ತೀನಿ. ಆ್ಯಂಡ್ ಅದಕ್ಕೆ ಒಂದು ಸ್ವಲ್ಪ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಪೌಡರ್ ಕೂಡ ಹಾಕಿ ಕೊಡ್ತಿದ್ದೀನಿ. ಆ್ಯಂಡ್ ಪುಡಿ ಡ್ರೈ ಫ್ರೂಟ್ಸ್ ಪೌಡರು ಇರುತ್ತೋ ಅದನ್ನು ಖಾಲಿ ಮಾಡಬೇಕಲ್ವ ಅವ್ರಿಗೆ ಅಂತ ಮಾಡಿರೋದು. ಸಮ್ಟೈಮ್ಸ್ ಈ ಥರ ಹಾಲಲ್ಗೂ ಹಾಕ್ಕೊಡ್ತೀನಿ. ಹಾಲು ಕುಡ್ದಿಲ್ಲ ಅಂದಾಗ ಈ ಥರ ಸ್ಮೂತಿಯಲ್ಗೆ ಹಾಕ್ಕೊಟ್ಬಿಡ್ತೀನಿ. ನನಗೆ ಅದಕ್ಕೆ ಒಂದು ಸ್ವಲ್ಪ ಸನ್ಫ್ಲವರ್ ಸೀಡ್ಸನ್ನ ಆ್ಯಂಡ್ ಪಂಪ್ಕಿನ್ ಸೀಡ್ಸನ್ನು ಹಾಕ್ಕೊಂಡು ಕೊಡ್ಕೊಂಬಿಡ್ತೀನಿ. ಆ್ಯಂಡ್ ಸಖತ್ ಟೇಸ್ಟಿಯಾಗಿರುತ್ತೆ. ಅವಕಾಡೋನ ಒಂದು ಸರಿ ಈ ಥರ ಸ್ಮೂತಿ ಮಾಡ್ಕೊಂಡು ಕುಡೀರಿ, ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಒಂದು ಸ್ವಲ್ಪ ನಿಮಗೆ ಶುಗರೆಲ್ಲ ತಿಂತೀವಿ ಅನ್ನೋದ್ರೆ ಸ್ವಲ್ಪ ಸಕ್ಕರೆನೂ ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ನಾನು ಸಕ್ಕರೆ ಎಲ್ಲ ಹಾಕ್ಕೊಳ್ಳಲ್ಲ. ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆ್ಯಪಲ್ ಅವಕಾಡೋ ಸ್ಮೂತಿ ಇಸ್ ರೆಡಿ. ಆ್ಯಂಡ್ ಇಲ್ಲಿ ಮಸಾಲೆ ಕೂಡ ಕ್ಲೀನಾಗಿ ಫ್ರೈ ಆಗಿದೆ. ಆ್ಯಂಡ್ ಲೋ ಫ್ಲೇಮಲ್ಲಿ ಇಕ್ಕಿ ನಾನು ಇದನ್ನು ಫ್ರೈ ಮಾಡ್ಕೊಂಡಿರೋದ್ರಿಂದ ಚೆನ್ನಾಗಿ ಅದರಲ್ಲಿರೋವಂಥ ರಾ ಸ್ಮೆಲ್ಲೆಲ್ಲ ಹೋಗಿರುತ್ತೆ. ನಾನೀಗ ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ಕೊತಿದ್ದೀನಿ. ನೀರನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ನಾನು ನೆನೆಸಿ ಇಟ್ಕೊಂಡಿರೋಂಥ ಕಾಬೂಲ್ ಕಡಲೆಕಾಳನ್ನು ಹಾಕ್ಕೊಂಡು ಅದನ್ನು ಕೂಡ ಅಷ್ಟೇ ಕ್ಲೀನಾಗೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಆ್ಯಂಡ್ ಇದೆಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಇದೇ ಟೈಮಲ್ಲೇ ನಾನು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ಆ್ಯಂಡ್ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಚನಾ ಮಸಾಲ, ಇದು ಚನಾ ಮಸಾಲಾನ ನಾನು 1 ಸ್ಪೂನ್ ಹಾಕ್ಕೊಂಡು ಕ್ಲೀನಾಗೆ ಮಿಕ್ಸ್ ಮಾಡಿಕೊಂಡು ಒಂದು ವಿಷಲ್ ಕೂಗಿಸ್ಕೊತೀನಿ. ಆ್ಯಂಡ್ 1 ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ, ಬಿಕಾಸ್ ನೈಟ್ ಎಲ್ಲ ನೆಂದಿರುತ್ತೆ ಅಲ್ಲ. 1 ವಿಷಲ್ಗೆ ಕ್ಲೀನಾಗೆ ಬೆಂದೋಗುತ್ತೆ. ಇನ್ನೂ ಸಾಫ್ಟ್ ಆಗಬೇಕು ಅಂದರೆ 2 ವಿಷಲ್ ಕೂಗಿಸ್ಕೊಂಡ್ರೆ ರೆಡಿ ಆಗುತ್ತೆ. ಆ್ಯಂಡ್ ಸಖತ್ತಾಗಿರೋ ನೋಡಿ ಒಳ್ಳೆ ಟೆಕ್ಸ್ಚರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ಆ್ಯಂಡ್ ಇದಕ್ಕೆ ಲಾಸ್ಟಲ್ಲಿ ಕಸ್ತೂರಿ ಮೇಥಿನ ಈ ಥರ ಪುಡಿ ಮಾಡ್ಕೊಂಡು ಹಾಕ್ಕೊತಿದ್ದೀನಿ. ಆ್ಯಂಡ್ ಕಸ್ತೂರಿ ಮೇಥಿನೂ ಹಾಕ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಆ್ಯಂಡ್ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿನೂ ಕೂಡ ಹಚ್ಚಿ ಹಾಕ್ಕೊತಿದ್ದೀನಿ. ಆ್ಯಂಡ್ ನನಗೆ ಒಂದು ಸ್ವಲ್ಪ ಲಾಸ್ಟಲ್ಲಿ ಒಂದು ಸ್ವಲ್ಪ ಬಟರ್ ಹಾಕ್ಕೊಂಡ್ರೆ ಒಂದು ಒಳ್ಳೆ ಫ್ಲೇವರ್ ಸಿಗುತ್ತೆ ಅಂದ್ಬಿಟ್ಟು ಲಾಸ್ಟಲ್ಲಿ ಅನ್ನ ಸ್ಟವ್ ಆಫ್ ಮಾಡ್ತೀನಿ ಅನ್ನೋ ಟೈಮಲ್ಲಿ ಒಂದು ಸ್ವಲ್ಪ ಬಟರ್ನ ಹಾಕ್ಕೊತಿದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ಚಪಾತಿ, ಕಾಬೂಲ್ ಕಡಲೆಕಾಳು ಗ್ರೇವಿ ಹಾಗೂ ಬೀನ್ಸ್ ಹುಸ್ಲಿ ಅಥವಾ ಪಲ್ಯ ಏನಾದರೂ ಅನ್ಬೋದು ಮಾಡಿದ್ದೆ. ಆ್ಯಂಡ್ ಸಖತ್ತಾಗಿ ಬಂದಿತ್ತು ಎಲ್ಲ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಬೀನ್ಸನ್ನ ಬಳಸ್ಕೊಂಡು ಉಸ್ಲಿನ ಕೂಡ ಮಾಡಿದ್ದೆ, ಅದರದ್ದು ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಸಖತ್ತಾಗಿತ್ತು ಆ್ಯಂಡ್ ಡಿಫ್ರೆಂಟ್ ಆಗಿತ್ತು. ಆ್ಯಂಡ್ ನಾನು ಬಾಕ್ಸಿಗೂ ಕೂಡ ಪ್ಯಾಕ್ ಮಾಡ್ಕೊತಿದ್ದೀನಿ. ಬಾಕ್ಸ್ಗಂತೂ ಕಂಪಲ್ಸರಿ ಬೇಕೇ ಬೇಕು, ಬಿಕಾಸ್ ಬೆಳಗ್ಗೆ ನಾನು ಹೊಟ್ಟೆ ತುಂಬ ತಿಂದಿರಲ್ಲ, ಲೈಟಾಗಿ ಫುಡ್ ತಿಂದಿರ್ತೀನಿ. ಸೊ ಮಧ್ಯಾಹ್ನ ಅಂತೂ ಆರಾಮಾಗಿ ಮನಸ್ಫೂರ್ತಿಯಿಂದ ತಿನ್ನಬೇಕು. ಹಾಗಾಗಿ 1-2 ಚಪಾತಿ, ರೈಸ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಮತ್ತು ಚಪಾತಿ ಒಂದ್ಸರಿ ಟ್ರೈ ಮಾಡಿ ಕಾಬೂಲ್ ಕಡಲೆಕಾಳು ಗ್ರೇವಿ. ಆ್ಯಂಡ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಚಪಾತಿಗೆ ಪೂರಿಗೆ ಎಲ್ಲ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಆ್ಯಂಡ್ ನಾನು ಬಾಕ್ಸಿಗೆ ಹೋಗೋಣ ಪ್ಯಾಕ್ ಮಾಡಿಕೊಂಡೆ. ಆ್ಯಂಡ್ ಇಲ್ಲಿ ಬೀನ್ಸ್ ಪಲ್ಯ ಮಾಡಿದ್ದೆಲ್ಲ, ಬೀನ್ಸ್ ಪಲ್ಯ ಅನ್ನೋದಕ್ಕಿಂತ ಉಸ್ಲಿ ಅನ್ಬೋದು. ಒಂದು ಸ್ವಲ್ಪ ಡಿಫ್ರೆಂಟಾಗೆ ಮಾಡಿದ್ದೆ, ಕಾಯೆಲ್ಲ ಜಾಸ್ತಿ ಹಾಕ್ಬಿಟ್ಟು ಎಷ್ಟು ಚೆನ್ನಾಗಿ, ಎಷ್ಟು ಒಂಥರ ಡಿಫ್ರೆಂಟ್ ಟೇಸ್ಟ್ ಇತ್ತು, ನಾರ್ಮಲ್ಲಾಗಿಲ್ಲದೆ. ಆ್ಯಂಡ್ ಇದ್ರದ್ದು ರೆಸಿಪಿ ಕೂಡ ನೆಕ್ಸ್ಟ್ ಯಾವಾಗಲಾದರೂ ಶೇರ್ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡಿಬಿಟ್ಟು ನಾನು ಕ್ವಿಕ್ಕಾಗಿ ಹೋಗಿ ರೆಡಿಯಾಗಿ ಬಂದುಬಿಡಬೇಕು. ಆ್ಯಂಡ್ ಈ ಥರ ಏರ್ ಟೈಟ್ ಬಾಕ್ಸಸ್ಗೆ ಹಾಕೊಂಡ್ಬಿಟ್ರೆ ನಾವು ಹೆಂಗೆ ಇಟ್ಕೊಂಡ್ರು ಏನರಲ್ಲೇ ಇಟ್ಕೊಂಡ್ರು ಲೀಕ್ ಆಗೋಲ್ಲ, ಆರಾಮಾಗಿರುತ್ತೆ. ಆ್ಯಂಡ್ ಎಲ್ಲ ರೆಡಿ ಮಾಡಿಟ್ಟು ಪಾಪುಗೆ ಕೂಡ ಅನ್ನಕ್ಕೆಲ್ಲ ದಾಲೆಲ್ಲ ಮಾಡ್ತಿದ್ದೆ, ಅದಕ್ಕೂ ಕೂಡ ಇಟ್ಬಿಟ್ಟು ಹೋದೆ. ಅದು ವಿಸಲ್ ಬಂತು. ಆ್ಯಂಡ್ ನಾನು ಕ್ವಿಕ್ಕಾಗಿ ಹೋಗಿ ರೆಡಿಯಾಗಿ ಬಂದೆ. ಈಗ ನೋಡಿ ನನ್ನ ಮಗಳು ನನ್ನ ಕೈಗೆ ದುಡ್ಡು ಕೊಟ್ಬಿಟ್ಟು ಏನು ಹೇಳ್ಬಿಟ್ಟು ಹೋಗ್ತಾಳೆ ಅಂತ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಥ್ಯಾಂಕ್ ಯು ಬಂಗಾರಿ. ಬಕ್ಲೇಟ್ ಹಾಕ್ಕೊಂಡು ಏನ್ಮಾ ಹುಷಾರಾಗಿ ಇಕ್ಕೊಬೇಕಾ? ಬಾಯ್ ಬಂಗಾರಿ. ಮೇಲೆ ಹೋಗಿ ಅಜ್ಜಿ ಹತ್ರ ಹೋಗು. ಬಾಯ್.
ಹೋಗ್ತಾ ಒಂದು 2 ರೆಕಾರ್ಡ್ ಕೂಡ ಬೇಕಿತ್ತು. ಎಲ್ಲ ತಗೊಂಡು ಕ್ವಿಕ್ಕಾಗೆ ಕ್ಲಾಸ್ಗೆ ಹೋದ್ವಿ. ಇನ್ನು ಕ್ಲಾಸ್ ಸ್ಟಾರ್ಟ್ ಆಗಿರಲಿಲ್ಲ. ಆ್ಯಂಡ್ ಅವತ್ತು ಫ್ಲೋರಲ್ ಆರ್ಟ್ ಇರೋದ್ರಿಂದ ಬೇರೆ ಮ್ಯಾಮ್ ಬರ್ತಾರೆ, ಅಂದರೆ ಅದನ್ನು ಟೀಚ್ ಮಾಡೋದಕ್ಕೇ ಬೇರೆ ಕರೆಸ್ತಾರೆ. ಸೊ ಹಂಗಾಗಿ ಅವ್ರಿಗೆ ವೆಯ್ಟ್ ಮಾಡ್ತಿದ್ವಿ. ಹೇಳ್ಬೇಕಾ, ಗರ್ಲ್ಸ್ಗಂತೂ ಒಂದು ಸ್ವಲ್ಪ ಟೈಮ್ ಸಿಕ್ಬಿಟ್ರೆ ಮೇಕಪ್ಪು, ಫೋಟೋಸು, ಚಿಟ್ ಚಾಟು ಮಾಡ್ಕೊಂಡಿರೋದು. ಒಂದು ಸ್ವಲ್ಪ ಟೈಮ್ ಇತ್ತು ಅಂದ್ಬಿಟ್ಟು ಮಾತಾಡಿಕೊಂಡು ಹಿಂಗೆ ಕೆಲವೊಂದು ಫೋಟೋಸು, ವಿಡಿಯೋಸು ಎಲ್ಲ ಮಾಡ್ಕೊಂಡಿದ್ವಿ. ಆ್ಯಂಡ್ ವ್ಲಾಗ್ನ ಕೊನೆವರೆಗೂ ನೋಡಿ. ಫ್ಲೋರಲ್ ಆರ್ಟ್ ಬಗ್ಗೆ ನಿಮಗೊಂದು ಐಡಿಯಾ ನಡೀತಿದೆ ಇಲ್ಲಿ. ಯಾರು ಫೋಟೋ ಶೂಟ್ ಮಾಡ್ಕೊತಾರೆ ನೋಡಿ, ಇವರೇ ನಮ್ಮ ರಾಣಿ, ಮಹಾರಾಣಿ. ಆ್ಯಂಡ್ ಮ್ಯಾಮ್ ಕೂಡ ಬಂದರು. ಕ್ಲಾಸ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಪಾಪ ಅವರು ಫ್ಲೋರಲ್ ಆರ್ಟ್ ಹೇಳ್ಕೊಡಕ್ಕೆ ಬರ್ತಾರಲ್ವ, ಟೀಚರ್ ಏನಿರ್ತಾರೆ ಅವರು ಬೆಳಗಿನ ಜಾವ ಪಾಪ 3:30ಗೆ ಮಾರ್ಕೆಟ್ಗೆದ್ದು ಹೋಗಿ ಎಲ್ಲ ಥರದ್ದು ಫ್ಲವರ್ಸು, ಅಂದರೆ ನಾವು ಫ್ಲೋರಲ್ ಆರ್ಟ್ ಅಂದರೆ ಏನೇನು ಥರ ಮಾಡ್ತಾರೆ, ಹೂವು ದಿಂಡುಗಳು ಎಲ್ಲ ಥರದ್ರೂ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಫ್ಲವರ್ಸನ್ನು ಕವರ್ ಮಾಡಿದ್ದಾರೆ, ತಂದಿದ್ರು. ಬೆಳಗಿನ ಜಾವ 3:30ಗೆ ಹೋಗಿ ಎಲ್ಲ ತಂದಿದ್ರಂತೆ. ಆ್ಯಂಡ್ ಅವರು ವರ್ಕೇ ಅದಾಗಿರುತ್ತೆ. ಆ್ಯಂಡ್ ಒಬ್ಬೊಬ್ರು ವರ್ಕ್ ಒಂದೊಂದು ಥರ. ಆ್ಯಂಡ್ ಎಲ್ಲ ಫ್ರೆಶ್ ಫ್ಲವರ್ಸು, ಎಲ್ಲರೂ ಕಲಿಬೇಕಲ್ವಾ, ಎಲ್ಲರಿಗೂ ಬೇಕಾಗಿರೋಷ್ಟು ಫ್ಲವರ್ಸ್ ಎಲ್ಲ ತಂದಿದ್ರು. ಶಿ ಇಸ್ ನೇಹಾ, ವೆರಿ ಅಟ್ರಾಕ್ಟಿವ್ ಗರ್ಲ್. ಹಾಯ್ ಮಾಡಿದ್ಲಲ್ಲ ಅವ್ರಿಗೆ. ಆ್ಯಂಡ್ ನಾನು ಕೂಡ ಎಲ್ಲ ಕ್ಯಾಪ್ಚರ್ ಮಾಡ್ತಿದ್ನಲ್ಲ, ಅದನ್ನೇ ನೋಡ್ತಿದ್ರು. ಆ್ಯಂಡ್ ಇಲ್ಲಿ ಕೂತ್ಕೊಂಡು ಹಂಗೆ ಮಾತಾಡ್ತಾ ಇದ್ವಿ, ಯಾವ್ಯಾವ ಥರ ಫ್ಲವರ್ಸು ಏನು ಎಲ್ಲ ಅಂತ. ಆ್ಯಂಡ್ ಇವರು ಸೋನು ಅಕ್ಕ ಅಂತ, ವೆರಿ 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 ಸ್ವೀಟ್ ಅಕ್ಕ ಅಂತಲೇ ಹೇಳ್ಬೋದು. ಆ್ಯಂಡ್ ಶಿ ಇಸ್ ಅವರ್ ಮ್ಯಾಮ್, ಫ್ಲೋರಲ್ ಆರ್ಟ್ ಕಲಿಸ್ಕೊಡಕ್ಕೆ ಬಂದಿರೋ ಅಂಥ ಮ್ಯಾಮ್. Star, diamond, and this is regular blue dice. ಮತ್ತೆ ಇದು ಆರ್ಕಿಡ್ ಫ್ಲವರ್. ಇದರಲ್ಲಿ ನಮಗೆ ಕಲರ್ಸ್ ಇರುತ್ತೆ, ಯಾವ್ದು ಬೇಕಾದ್ರೂ ತಗೊಳ್ಬೋದು. ವೈಟ್ ಕಲರ್ ತಗೊಂಡ್ರೆ ನಾವು ಅದನ್ನ ಸ್ಪ್ರೇ ಮಾಡ್ಕೊಳ್ಬೋದು, ಸ್ಯಾರಿ ಮ್ಯಾಚ್. ಇದು ರೆಡ್ ರೋಸ್ ಮತ್ತೆ ಬ್ಲ್ಯಾಕ್ ಮ್ಯಾಜಿಕ್ ರೋಸ್. ಇದು ಜಿಪ್ಸಿ, ಬೇಬಿ ಬ್ರೀತ್ ಅಂತಾನು ಕರೀತಾರೆ, ಜಿಪ್ಸಿ. ಸುಗಂಧರಾಜ. ಆ್ಯಂಡ್ ಡೆಮೋ ಎಲ್ಲ ಮುಗಿದ್ಮೇಲೆ ಎಲ್ಲನೂ ಪ್ರಾಕ್ಟೀಸ್ಗೆ ಕೂತ್ಕೊಂಡ್ವಿ. ಆ್ಯಂಡ್ ಒಬ್ಬೊಬ್ಬರಿಗೇ ಕ್ಲೀನಾಗಿ ಹೇಳ್ಕೊಡ್ತಿದ್ರು ಯಾವ ಥರ ಏನು ಎಲ್ಲ. ಆರಾಮಾಗೆ ಕೆಳಗಡೆ ಕೂತ್ಕೊಂಡು ಎಲ್ಲ ಥರ ಫ್ಲವರ್ಸನ್ನು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ ಯಾವ್ಯಾವ ಥರ ಮಾಡೋದು ಅನ್ನೋದನ್ನು ಕ್ಲೀನಾಗಿ ಸ್ಟೆಪ್ ಬೈ ಸ್ಟೆಪ್ ಆ್ಯಂಡ್ ಎಲ್ರಿಗೂ ಕ್ಲೀನಾಗಿ ಹೇಳ್ಕೊಡ್ತಿದ್ರು ಯಾವ್ಯಾವ ಥರ ಮಾಡಬೇಕು ಏನೇನು ಅಂತ. ಆ್ಯಂಡ್ ಒಂದು ಫ್ಲವರ್ದು ಏನಿರುತ್ತೆ ಅದು ಮುಗ್ದೋದ್ಮೇಲೆ ನೆಕ್ಸ್ಟ್ ಫ್ಲವರ್ಗೆ ಹೋಗ್ತಿದ್ರು. ಎಲ್ಲದನ್ನು ಅಷ್ಟೇ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು, ಎಷ್ಟು ಚೆನ್ನಾಗಿ ತಾಳ್ಮೆಯಿಂದ ಹೇಳ್ಕೊಟ್ರು. ಇಬ್ಬರು ಟೀಚರ್ ಬಂದಿದ್ರು, ಅವರು ಹೇಳ್ಕೊಡೋದಕ್ಕೆ. ಇಬ್ಬರೂ ಅಷ್ಟೇ ಕ್ಲೀನಾಗಿ ಚೆನ್ನಾಗಿ ಗೈಡ್ ಮಾಡಿದ್ರು. ನನಗೆ ಇದನ್ನೆಲ್ಲ ನೋಡಿದಾಗೆ ಏನು ನೆನಪಾಯ್ತು ಗೊತ್ತಾ, ಚಿಕ್ಕವಾಗ ಅಮ್ಮಂದರು ಹೂವು ಕಟ್ಟು ಬಾ ಅಂತಂದ್ರು, ಕಲ್ಸ್ಕೊತಿರ್ಲಿಲ್ಲ, ಕೇಳ್ತಾನೆ ಇರಲಿಲ್ಲ, ಕಟ್ತಿರ್ಲಿಲ್ಲ. ಇವಾಗ ದುಡ್ಡು ಕೊಟ್ಟು ಕಲಿಯೋ ಅಂಥ ಕಾಲ ಬಂದ್ಬಿಡ್ತು. ಆ್ಯಂಡ್ ಹೂವು ಕಟ್ಟಕ್ಕೆ ಬರುತ್ತೆ, ಬಟ್ ಡಿಫ್ರೆಂಟ್ ಆಗಿ ಈ ಥರ ಎಲ್ಲ ಬರೋದಿಲ್ಲ. ಸೊ ಅದನ್ನು ಎಲ್ಲ ಇವಾಗ ಪ್ರಾಕ್ಟೀಸ್ ಮಾಡ್ಕೊತಿದ್ದೀವಿ. ಆ್ಯಂಡ್ ಮಾಡ್ಕೊಳ್ಳೋಣ, ಕಲ್ತ್ಕೊಳ್ಳೋಣ, ಎಲ್ಲದನ್ನು ಕಲಿಯೋಂಥ ಟೈಮ್ ಬಂದಿದೆ ಅಂತ ಹೇಳ್ಬಿಟ್ಟು ಕಲ್ತ್ಕೊತಿದ್ದೀನಿ. ಆ್ಯಂಡ್ ಫ್ಲವರ್ಸನ್ನು ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರು. ಒಂದು ಡೆಮೋ ನೋಡಿಸ್ತಾರೆ, ಈ ಥರ ಮಾಡಬೇಕು ಅಂತ, ಆ ಥರ ಮಾಡಬೇಕು. ಆ್ಯಂಡ್ ಏನಾದರೂ ಡೌಟ್ಸ್ ಇದ್ದರೆ ಕ್ಲೀನಾಗಿ ಕ್ಲಿಯರ್ ಮಾಡ್ತಾರೆ. ನೋಡಿ, ನಾನು ಅವರು ಹೇಳ್ಕೊಡೋದನ್ನು ಕೆಲವೊಂದು ಕ್ಲಿಪ್ಪಿಂಗ್ಸನ್ನ ಆ್ಯಡ್ ಮಾಡ್ತೀನಿ, ಎಷ್ಟು ಪೇಷನ್ಸಿಂದ ಎಲ್ಲರ ಹತ್ರ ಬಂದು ಎಷ್ಟು ಕ್ಲೀನಾಗಿ ಹೇಳ್ಕೊಡ್ತಾರೆ ಅಂತ. ಆ್ಯಂಡ್ ಈ ಥರ ಫ್ಲೋರ್ ಮೇಲೇ ಒಂದು ಪೇಪರ್ ಇಟ್ಬಿಟ್ಟು ಎಲ್ಲರಿಗೂ ಫ್ಲವರ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಆ್ಯಂಡ್ ಯಾವ ಥರ ಎಲ್ಲ ಹೊಲಿಯೋದು, ಯಾವ ಥರ ದಿಂಡು ಕಟ್ಟೋದು ಅನ್ನೋದನ್ನು ಕ್ಲೀನಾಗಿ ಹೇಳ್ಕೊಡ್ತಿದ್ರು. ಆ್ಯಂಡ್ ತುಂಬ ಡಿಫ್ರೆಂಟ್ ಆಗಿರೋ ಅಂಥ ದಿಂಡುಗಳು. ನೋಡಿ, ಇದನ್ನ ಈ ಥರ ಇಟ್ಟರೆ ನೀವು ಹಿಂಗೆ ಇಟ್ಟಿದ್ದೀರಿ, ನೋಡಿ ಈ ಥರ ಇಟ್ಟಿದ್ದೀರಾ, ಅದಕ್ಕೇನಾಗುತ್ತೆ ಕಡ್ಡಿ ಬಂದು ಮೇಲ್ಗಡೆ ಫ್ಲವರ್ ಕಾಣ್ತದೆ. ನೋಡಿ ಈ ಥರ ಇಡಿ, ಓಕೆನಾ? ಈ ಥರ ಇಡಿ. ಎಲ್ಲ ಆಯ್ತಾ? ಜಸ್ಟ್ ನಾನು ಟೀ ಜಸ್ಟ್ 2 ರೌಂಡ್ಸ್ ಅಮ್ಮ, 2 ರೌಂಡ್ ಹಾಕಿ ಹೂವು ಕಟ್ಟು ಥರ ನಾಟ್ ಹಾಕಿ ಅಷ್ಟೇ. ಇದು ಫಸ್ಟ್ ಫ್ಲವರಿಗೆ ಅಷ್ಟೇ. ಮತ್ತೆ ನಾವು ನೆಕ್ಸ್ಟ್ ಇಡ್ತೀವಿ ಅಂತಂದರೆ ನೋಡಿ, ಮತ್ತೆ ಕೆಳಗಡೆ ಇಡ್ತೀವಿ. ನಾನು ಇಲ್ಲಿ ಪಕ್ಕದಲ್ಲಿ ಇಡ್ತಾ ಇಲ್ಲ, ಈ ಕಡೆನೂ ಇಡ್ತಾ ಇಲ್ಲ, ಹಿಂಗೂ ಇಡ್ತೀವಿ. ನೋಡಿ, ಡೌನ್ ಇವಾಗ ಏನು ಮಾಡ್ತೀರಾ
ಎಂಡಲ್ಲಿ ಇದನ್ನು ಅಷ್ಟೇ ಅದು ಬಗ್ಗೆ ನಿಮ್ಮ ಇಷ್ಟ ನೀವು ಅದು ಮಾಡಿ ಒಟ್ಟು ಕ್ರಿಯೇಟಿವಿಟಿ ಆಗಿರಬೇಕು ಚೆನ್ನಾಗಿರಬೇಕು ಅಷ್ಟೇ ನೋಡಿ ನೆಕ್ಸ್ಟ್ ನಾನು ಡೌನ್ ಇಟ್ಟೆ ರೌಂಡ್ ಮಾಡಿದೆ ಫಿಟ್ಟಾಗಿ ಅಷ್ಟೇ ಕಳ್ಕೊಳ್ಳೋದು ಮೇಡಮ್ ಏನು ಆಗಲ್ಲ ನೀವು ಟೈಟಾಗಿ ಹೋಲ್ಡ್ ಮಾಡ್ತೀರಾ ನೋಡಿ ನಾನು ಟೈಟಾಗಿ ಹೇಳಿದ್ದೀನಿ ಹಿಂಗೆ ಇಟ್ಕೊಂಡು ಟೈಟಾಗಿ ಇಡ್ತಾರೆ ಮತ್ತು ನೆಕ್ಸ್ಟ್ ಜಿಪ್ಸಿ ಎಲ್ಲ ಇಟ್ಕೊಂಡು ಇದನ್ನು ಸೆಂಟರ್ ಹಾಕಿ ಓಕೆ ಥ್ಯಾಂಕ್ ಯು ಗೈಸ್ ನೋಡಿ ಗೈಸ್ ಇದು ಟೀನಾ ಕಾಫಿನ ಅಂತಲೇ ಗೊತ್ತಿಲ್ಲ ಯಾರು ಕುಡಿತೀವಿ ಹೆಂಗೆ ನಾವು ಆ್ಯಂಡ್ ಒಂದು ಟೀ ಬ್ರೇಕ್ ಕೂಡ ಮುಗಿಸ್ಕೊಂಡು ಇಲ್ಲಿ ಬೇಬಿ ಬ್ರೆತ್ ಫ್ಲವರ್ಸಿಂದ ಒಂದು ಸ್ಮಾಲ್ ಫ್ಲವರ್ ದಿಂಡನ್ನು ಕಟ್ಟಿದ್ವಿ ಆ್ಯಂಡ್ ತುಂಬ ಚೆನ್ನಾಗೇ ಬಂದಿತ್ತು ಆ್ಯಂಡ್ ಹಿಂದೆ ಜಡೆಗಿಟ್ಟು ನೋಡಿದಾಗ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಗೊತ್ತಾ, ಕ್ಯೂಟಾಗಿತ್ತು. ಮಾಡ್ರನ್ ಜಡೆ ಎಲ್ಲ ಹಾಕ್ಬಿಟ್ಟು ಈ ಥರ ಹಾಕಿದ್ರೆ ಸಖತ್ತಾಗಿ ಕಾಣುತ್ತೆ. ನಾನು ಅಕ್ಕಗಿಟ್ಟು ನೋಡ್ತಿದ್ದೆ ಯಾವ ಥರ ಕಾಣಿಸುತ್ತೆ ಏನು ಅಂದ್ಬಿಟ್ಟು. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ ಫೋನಿಗೆ ಹಾಕಿದ್ರೆ. ಆ್ಯಂಡ್ ಅದನ್ನು ಕೂಡ ಎಲ್ಲ ಮುಗಿಸಿ ಮಾತುಗಳು ಹೇಳ್ತಾ ಇದ್ವಿ. ಆ್ಯಂಡ್ ನಾರ್ಮಲಾಗಿ ಈ ಥರ ಚಿಟ್ ಚಾಟ್ ಮಾಡ್ತಾ ಇರ್ತೀವಿ ಕ್ಲಾಸ್ ಮಧ್ಯೆ, ಹಂಗೆಲ್ಲ ಮಾತಾಡೋಂಗಿಲ್ಲ. ಸಮ್ಟೈಮ್ಸ್ ಏನು ಮಾಡೋದು, ನಮ್ಮ ಬಾಯಿಗಳು ಸುಮ್ಮನೆ ಇರಲ್ಲ ಆ್ಯಂಡ್ ಬರೀ ಸ್ಟ್ರಿಕ್ಟಾಗೇ ಇರ್ತಾರೆ. ಆ್ಯಂಡ್ ಮಾಡಿ ಕುತ್ಕೊಂಡಿದ್ವಿ, ಹಂಗೆ ತಲೆ ಎಲ್ಲ ಇಟ್ಕೊಂಡು ನೋಡ್ತಿದ್ವಿ ಚೆನ್ನಾಗಿ ಕಾಣ್ತಿದ್ಯಾ ಏನು ಅಂತ. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋವರೆಗೂ ಟೈಮ್ ಇತ್ತಲ್ವ, ಅದಕ್ಕೆ ಟೈಮ್ ಪಾಸ್ಗೆ ಏನೋ ಒಂದು ಮಾಡ್ಕೊಂಡಿರೋದು, ಮಾತಾಡ್ಕೊಂಡಿರೋದು, ಚಿಟ್ ಚಾಟ್ ಮಾಡಿಕೊಂಡು. ಆ್ಯಂಡ್ ಹಂಗೆಲ್ಲ ಗಲಾಟೆ ಮಾಡೋಂಗಿಲ್ಲ, ಮಾತಾಡೋಂಗಿಲ್ಲ ಕ್ಲಾಸಲ್ಲಿ. ಬಟ್ ಏನು ಮಾಡ್ತೀರಾ, ನಮ್ಮ ಬಾಯಿಗಳೇ ಸುಮ್ಮನೆ ಇರಲ್ಲ. ಆ್ಯಂಡ್ ಇಕ್ಕಿ ನೋಡ್ತಿದ್ರು ಯಾವ ಥರ ಇರುತ್ತೆ ಏನು ಅಂತ. ಗೈಸ್ ನೋಡಿ ಗೈಸ್ ಹೆಂಗಾಡ್ತವ್ರೆ ಗೈಸ್. ಓ ನಿನ್ನ ನೋಡ್ತೀನಿ ಕೊಡು ನಿನ್ನನ್ನು. ಆ್ಯಂಡ್ ಮಾತಾಡೋದೇನು ಈ ಥರ ಮಧ್ಯದಲ್ಲಿ ಸೆಲ್ಫೀಸ್ ತೊಗೊಳ್ಳೋದೇನು, ಮ್ಯಾಮ್ ನೋಡ್ತಾರೆ ಅಂತ ಮಚ್ಚಿಟ್ಕೊಳ್ಳೋದೇನು ಎಲ್ಲ ಮಾಡ್ತೀವಿ. ಆ್ಯಂಡ್ ಪ್ರತಿಯೊಂದು ಮೂಮೆಂಟ್ನು ಎಂಜಾಯ್ ಮಾಡ್ತೀವಿ. ಆ್ಯಂಡ್ ಪ್ರತಿಯೊಂದನ್ನು ಇಷ್ಟಪಟ್ಟು ಕಲಿತಿದ್ದೀವಿ. ಆ್ಯಂಡ್ ನೈಸ್, ಒಂಥರ ಡಿಫ್ರೆಂಟ್ ಜರ್ನಿ ಆ್ಯಂಡ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಎಲ್ಲ ಥರದ ಪೀಪಲ್ನ ನೋಡ್ತೀವಿ. ಒಬ್ರು ಚೆನ್ನಾಗಿ ಮಾತಾಡ್ತಾರೆ, ಒಬ್ರು ಇಷ್ಟಪಡ್ತಾರೆ, ಒಬ್ರು ಹೊಗಳ್ತಾರೆ, ಒಬ್ರು ಹತ್ರ ಬಂದು ವಾವ್ ಅಷ್ಟು ಚೆನ್ನಾಗಿ ಮಾಡ್ತೀರಾ, ಇಷ್ಟು ಚೆನ್ನಾಗಿ ಮಾಡ್ತೀವಿ ಅಂತ ಹೇಳ್ತಾರೆ. ಒಬ್ಬೊಬ್ರು ಮಾತಾಡೋದೇನೇ ಇಲ್ಲ, ಆಟಿಟ್ಯೂಡ್ ನೋಡಿಸ್ತಾರೆ. ಎಷ್ಟೆಲ್ಲ ಡಿಫ್ರೆಂಟ್ ಪೀಪಲ್ಸ್ ಇರ್ತಾರೆ ಗೊತ್ತಾ. ಆ್ಯಂಡ್ ನೆಕ್ಸ್ಟ್ ರೆಡ್ ರೋಸ್ ಕೊಟ್ಟರು. ರೆಡ್ ರೋಸ್ ಪಟಲ್ಸಿಂದ ನಾವು ಈ ಮೂರ್ತಮ್ ಲುಕ್ಗೆ ಬ್ಯಾಕ್ ಹಿಂದೆ ಜಡೆಗೆ ಬಿಲ್ಲೆಗಳು ಬರುತ್ತೆ ಅಲ್ವಾ ಸೂರ್ಯ ಚಂದ್ರದ್ದು, ಅದ್ರ ಸುತ್ತಲೂ ಫ್ಲವರ್ ಡೆಕೋರೇಟ್ ಮಾಡೋ ಅಂಥದ್ದನ್ನು ಹೇಳ್ಕೊಡ್ತಿದ್ರು. ಆ್ಯಂಡ್ ಅವ್ರು ಒಂಥರ ಹೇಳ್ಕೊಡ್ತಾರೆ. ಅದೇ ಥರ ಆದರೂ ಮಾಡ್ಬೋದು, ಅಥವಾ ಇನ್ನೂ ನಮಗೆ ಕ್ರಿಯೇಟಿವಿಟಿ ಇದೆ, ನಮ್ಮ ಮೈಂಡಲ್ಲಿ ಇನ್ನೂ ಐಡಿಯಾಸ್ ಬರುತ್ತೆ ಅಂದರೆ ಇನ್ನೂ ಡಿಫ್ರೆಂಟಾಗಿ ಕೂಡ ಮಾಡ್ಬೋದು. ಆ್ಯಂಡ್ ಅದಕ್ಕೆ ಬೇಕಾದಂಥ ಶೀಟು, ಫ್ಲವರ್ಸನ್ನ ಎಲ್ಲ ಯಾವ ಥರ ಕಟ್ ಮಾಡ್ಕೊಳ್ಳೋದು, ಫ್ಲವರ್ಸನ್ನ ಯಾವ ಥರ ಇಟ್ಕೊಳ್ಳೋದನ್ನ ಎಲ್ಲ ಕ್ಲೀನಾಗಿ ಹೇಳ್ತಿದ್ರು, ಅದನ್ನು ಮಾಡ್ತಿದ್ದೀವಿ. ಆ್ಯಂಡ್ ಇದನ್ನು ನೋಡ್ತಾ ಇರಿ ಓವರ್ ಆಲ್ ಲುಕ್ ಯಾವ ಥರ ಬರುತ್ತೆ ಅಂತ. ಆ್ಯಂಡ್ ನನಗೆ ಚಂದ್ರ ಬಂದಿತ್ತು ಆ್ಯಂಡ್ ನಾನು ಇನ್ನೊಂದು ಸೂರ್ಯ ಕೂಡ ಇಸ್ಕೊಂಡು ಮಾಡಿದೆ, ಚೆನ್ನಾಗಿತ್ತು. ಆ್ಯಂಡ್ ನನಗೆ ಶಾಕ್ ಅಂತ ಅನಿಸುತ್ತೆ. ಆ್ಯಂಡ್ ಇದನ್ನೆಲ್ಲ ನೋಡಿದಾಗ ನನಗೆ ಒಂಥರ ಶಾಕ್ ಅಂತ ಅನಿಸುತ್ತೆ, ಇದಕ್ಕೆಲ್ಲ ನಾವು ಅಷ್ಟು ದುಡ್ಡು ಕೊಟ್ಟಿದ್ವಾ ಅಂತ. ಆ್ಯಂಡ್ ಏನೇ ಮಾಡಬೇಕಂದ್ರೂ ಒಂದು ಪ್ರಾಪರ್ ಸ್ಟೆಪ್ಸ್ ಇರುತ್ತೆ. ಇದೇ ಥರ ಮಾಡಬೇಕು, ಇದೇ ಥರ ಕಟ್ ಮಾಡಬೇಕು, ಇದೇ ಥರ ಹಾಕಬೇಕು ಅಂತ. ಒಂದು ಸ್ಟೆಪ್ ಮಿಸ್ ಆಗಿಬಿಟ್ರು ನಾವು ಎಲ್ಲೋ ಒಂದು ಸರಿ ಅಂದರೆ ಅದು ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಪ್ರತಿಯೊಂದನ್ನು ಕ್ಲೀನಾಗಿ ಮಾಡಬೇಕು. ಒಂದೊಂದು ಸರಿ ಅನಿಸುತ್ತೆ ಇಟ್ಸ್ ಟಫ್ ಅಂತ, ಒಂದೊಂದು ಸರಿ ಇಟ್ ಈಸ್ ವೆರಿ ಈಸಿ, ತುಂಬ ಈಸಿ ಅಲ್ವಾ ಅಂತ ಅನಿಸುತ್ತೆ. ಆ್ಯಂಡ್ ಓವರ್ ಆಲ್ ಇಷ್ಟಪಟ್ಟು ಕಷ್ಟಪಟ್ಟು ಇಂಟ್ರೆಸ್ಟಿಂದ ಮಾಡಿದ್ರೆ ಎಲ್ಲನೂ ಈಸಿ ಆ್ಯಂಡ್ ಎಲ್ಲನೂ ಸಕ್ಸಸ್ಫುಲ್ ಅಂತ ಅನಿಸುತ್ತೆ. ಆ್ಯಂಡ್ ಒಂದೊಂದು ಮಾಡ್ತೀನಾ ಅಂತ ಅನಿಸುತ್ತೆ, ಒಂದೊಂದ್ಸರಿ ಇಲ್ಲ ಐ ವಿಲ್ ಅಂತ ಅನಿಸುತ್ತೆ, ಇದೆ ಅನಿಸುತ್ತೆ. ಎಷ್ಟೊಂದು ಕನ್ಫ್ಯೂಷನ್ಸ್ ಎಲ್ಲ ಇದೆ ಎಲ್ಲರ ಥರ. ಆ್ಯಂಡ್ ಮಾಡ್ತಾ ಇದ್ವಿ, ಹೇಳ್ಕೊಟ್ಟಿದ್ರಲ್ಲ ಆ ಥರ ಟ್ರೈ ಮಾಡ್ತಾ ಇದ್ವಿ. ಹೆಲ್ಪ್ ಮಾಡ್ತಾರೆ, ನನಗೆ ಏನು ಗೊತ್ತಿದೆ ಅದನ್ನು ನಾನು ಕೂಡ ಈಗ ಹೇಳ್ಕೊತೀನಿ. ಆ್ಯಂಡ್ ಏನು ಅಂದರೆ ಆಮೇಲೆ ಮತ್ತೆ ಎರಡರ ಮಧ್ಯ ಅಲ್ಲ, ಮೂರನೇದು ಹಾಕ್ಬೇಕಾದ್ರೆ ಪಕ್ಕದಕ್ಕೆ ಹಾಕೋಬೇಕು. ಎರಡೆರಡು ಜೋಡಿ ಇದ್ದಾಗ ಮಧ್ಯೆ ತೋರಿಸ್ಬೇಕು. ಮೂರಿದ್ದಾಗ ಲೆಫ್ಟ್ ಸೈಡಿಗೆ ಮೂರಿದ್ದಾಗ ಪಕ್ಕಕ್ಕೆ ಹಾಕೋಬೇಕು. ಓಕೆ, ಇವಾಗ ನೆಕ್ಸ್ಟ್ ಹಾಕೊಂಡ್ರೆ ಮಧ್ಯದಲ್ಲಿ ಹೋಗ್ಬೇಕು. ಓಕೆ, ಅರ್ಥ ಆಯ್ತಾ? ಆ್ಯಂಡ್ ಫೈನಲಿ ನೋಡ್ರಿ ಈ ಥರ ಎಲ್ಲ ರಿಸಲ್ಟ್ಸ್ ಬಂತು. ಆ್ಯಂಡ್ ಮ್ಯಾಮು ಕೂಡ ಕೆಲವೊಂದು ವೀಡಿಯೋಸ್ ಮಾಡ್ತಿದ್ರು. ಆ್ಯಂಡ್ ಮ್ಯಾಮ್ಗೂ ಅಷ್ಟೇ ಅಲ್ವಾ, ನನ್ನ ಸ್ಟೂಡೆಂಟ್ಸು ವರ್ಕ್ ಯಾವ ಥರ ಮಾಡಿದ್ದಾರೆ ಅಂತ ಅವ್ರ ಪ್ರೊಫೈಲಲ್ಲಿ ಹಾಕ್ಕೊಂಡು ಖುಷಿ ಪಟ್ಕೊಳ್ತಾರೆ. ಆ್ಯಂಡ್ ನಾವು ಕೂಡ ಏನೋ ಮಾಡಿದ್ವಿ ಏನೋ ಜೋಶ್. ಆ್ಯಂಡ್ ಎಲ್ಲದನ್ನು ಕೂಡ ವೀಡಿಯೋಸ್ ಮಾಡ್ತಿದ್ವಿ. ಆ್ಯಂಡ್ ಇದನ್ನು ಮುಗಿಸ್ಕೊಂಡು ಲಂಚ್ ಕೂಡ ಇತ್ತು. ಬಟ್ ಆ ಬ್ರೇಕಲ್ಲಿ ಇನ್ನೊಂದು ಥರ ಏನೇನೋ ಟ್ರೈ ಮಾಡಿಕೊಂಡು ಕುತ್ಕೊಂಡಿದ್ದೆ, ಇನ್ನೂ ಕೆಲವೊಬ್ಬರೆಲ್ಲ ಮಾಡ್ತಿದ್ರಲ್ಲ ಅಂತ. ನಾನು ನನ್ನ ಜಡೆಗಿಟ್ಕೊಳ್ಳೋದು ನೋಡ್ಕೊಳ್ಳೋದು ಎಲ್ಲ ಮಾಡ್ತಿದ್ವಿ.
ಇದ್ವಿ. ಆ್ಯಂಡ್ ಒಂಥರ ಚೈಲ್ಡಿಶ್ ಥರಾನೇ ಅಂತ ಹೇಳ್ಬೋದು. ಆ್ಯಂಡ್ ಅಕ್ಕ ಬಂದು ನಾನು ಇಡ್ತೀನಿ ಕೊಡು ಅಂತ, ನಾನು ಇಟ್ಕೊಳ್ತಿದ್ರೆ ಇಡ್ತೀನಿ ಕೊಡು ಅಂತ ಜಡೆಗೆ ಇಡ್ತಿದ್ರು. ಆ್ಯಂಡ್ ಮಾಡಿದ್ದನ್ನೆಲ್ಲ ಅಕ್ಕ ಅವ್ರಿಗೆಲ್ಲ ಕೊಟ್ಬಿಟ್ಟು ನಾವು ಮತ್ತೆ ಲಂಚ್ ಬ್ರೇಕ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಇನ್ನು ಕೆಲವೊಂದು ಎಲ್ಲ ಇತ್ತು. ಮಧ್ಯಾಹ್ನದ ಮೇಲೆ ದಿಂಡು ಕಟ್ಟೋದು, ಮತ್ತು ಫುಲ್ ಮಲ್ಗೆ ಜಡೆ ಮೂರ್ತಮ್ಗೆ ಹಾಕ್ತಾರಲ್ವ ಮಲ್ಗೆ ಜಡೆ, ಡಿಫ್ರೆಂಟಾಗೆಲ್ಲ ಹೂಗಳಿಂದ ಮಲ್ಗೆ ಜಡೆ ಎಲ್ಲ ಹಾಕ್ತಾರಲ್ವ ಮೂರ್ತಮ್ ಲುಕ್ಗೆ, ಅದನ್ನು ಎಲ್ಲ ನೋಡಿಸ್ಕೊಡ್ತಿದ್ರು. ಆ್ಯಂಡ್ ಕ್ವಿಕ್ಕಾಗೆ ಲಂಚ್ ಎಲ್ಲ ಮಾಡ್ಕೊಂಡು ಬಂದು ಮತ್ತೆ ಕ್ಲಾಸ್ ಸ್ಟಾರ್ಟ್ ಆಯಿತು. ಇದು ಫಸ್ಟ್ ಏನು ಮಾಡಿದ್ದಾರೆ ಗೊತ್ತಾ, ಒಂದು ದಾರದಲ್ಲಿ ಇಲ್ಲಿ ಗಂಟು ಹಾಕಿದ್ದಾರೆ, ಓಕೆನಾ. ಮತ್ತು ಇನ್ನೂ ಒಂದು ದಾರ ತೊಗೊಂಡು ಈಗ ಮಾಮೂಲಿಯಾಗಿ ಹಿಂಗೆ ತೊಗೊಂಡಿದ್ದಾರೆ, ಮಾಮೂಲಿಯಾಗಿ ತೊಗೊಂಡು 2 ಗಂಟು ಹಾಕಿದ್ದಾರೆ. ಇದೊಂದು ಐಡಿಯಾವಂತ. ಇದು ಇಲ್ಲಿ ದಾರ ಕಟ್ಟಿದ್ದಾರೆ, ಇಲ್ಲಿ ಇಗೊಳ್ಳಿ. ಇನ್ನೊಂದು ದಾರ ತೊಗೊಂಡು ಇಲ್ಲಿ ನಾರ್ಮಲಾಗಿ 2 ಗಂಟು ಹಾಕಿದ್ದಾರೆ. ಮತ್ತು ಅಯ್ಯೋ ಹೂಗಳೇ ತಗೊಂಡಿಲ್ಲ. ಹೂವನ್ನೇ ಎತ್ಕೊಂಬಂದಿರ ಮಾಡಕ್ಕೆ ಬಂದಿದ್ದೀನಿ ನಾನು ಅಂತ. ಇವಾಗ ಈ ಹೂವು ತಗೊಂಡು ಅದು ಸೆಂಟರಲ್ಲಿ ಈ ಥರ ಹಾಕಿ ಇದನ್ನು ಹಿಂಗೆ ಹಾಕಿ ಹಿಂಗೆ ಹಾಕಿ ಮತ್ತು ಇದನ್ನು ಹಿಡ್ಕೊಂಡು ಹಿಂಗೆ ಮಾಡೋದು, ಓಕೆನಾ. ಮತ್ತು ಹಿಂಗೆ ಮಾಡಾದ್ಮೇಲೆ ಹಿಂಗೆ ಒಂದು ಹೇಳಿದ್ರೆ ಟೈಟ್ ಆಗುತ್ತೆ, ಬಂತಾ ಅಷ್ಟೇ. ನೈಸ್, ಓಕೆನಾ ಅಕ್ಕ. ಐಡಿಯಾ ಬಂತಲ್ವ ಅಕ್ಕ? ನನಗೂ ಗೊತ್ತಾಗಿಲ್ಲ ಅಷ್ಟೇ. ಇನ್ನೊಂದು ತಗೊಂಡು ಮತ್ತೆ ಹಿಂಗೆ ಹಾಕ್ಕೊಂಡು ಲಾಸ್ಟಲ್ಲಿ ಹೆಂಗೆ ನೀಡಲ್ ಹಾಕ್ತಾರೆ ನೋಡ್ಕೊಬೇಕು. ಅದು ಹಾಕಿ ಗಂಟು ಹಾಕೋದು ಟೈಟ್ ಆಗುತ್ತೆ, ಫಿಟ್ ಆಗುತ್ತೆ. ಅಲ್ಲ, ಇನ್ನೊಂದು ಹೂವು ಇಟ್ಕೊಳ್ಳಿ. ಓಕೆ, ಇವಾಗ ಇದು ಸೆಂಟರಲ್ಲಿ ತೊಗೊಂಡು ಬರ್ತೀರಾ, ಓಕೆನಾ. ಇವಾಗ ಇದನ್ನು ನೋಡಿ ಹಿಂಗೆ ಈ ಥರ ಇಷ್ಟೇ. ಈ ದಾರನ ಇಲ್ಲಿ ಕೆಳಗಡೆ ತೊಗೊಂಡು ಅಕ್ಕ ನಂಗೊಂದ್ಸತಿ ಹೇಳ್ಕೊಟ್ಟು ಮತ್ತೆ ಇದನ್ನ ಹಿಂಗೆ ಇಷ್ಟೇ. ಅಕ್ಕ ನಂಗೊಂದ್ಸತಿ ಈ ಥರದ್ದು 2 ನೀಡಲ್ಲಿ ತೊಗೊಬೇಕು ತಾನೆ, ಸೇಮ್ ಮೆಜರ್ಮೆಂಟು. ಈ ಥರ ಒಂದು ಒಂದನ್ನ ಅಲ್ಲಿಂದ ಇಲ್ಲಿ ಕಟ್ಟಬೇಕು. ಟ್ರೈ ಮಾಡಿಲ್ಲ. ಇನ್ನೊಂದು ದಾರ ಇರುತ್ತಲ್ಲ, ಇನ್ನೊಂದು ದಾರನ ಇಲ್ಲಿ ಮಾಮೂಲಿ ಈ ಥರ ದಾರ ತಗೊಂಡು 2 ಗಂಟು ಹಾಕ್ಬೇಕಷ್ಟೇ, ಓಕೆನಾ. ಮತ್ತೆ ಅವಾಗ ಏನಾಗುತ್ತೆ, ದಾರ ಬರುತ್ತೆ ಈ ಥರ ದಾರ ಇರುತ್ತಲ್ಲ, ಈ ದಾರದಲ್ಲಿ ಹೂವು ಹಾಕೋದು, ಓಕೆನಾ. ಹೂವು ಹಾಕಿ ಮತ್ತೆ ತಗೊಂಡು ಮತ್ತೆ ದಾರನ ಈ ಕಡೆ ತಗೊಂಡು ಹಿಂಗೆ ಟೈಟಾಗಿ ಇದು ಮಾಡಿಬಿಟ್ಟು ಈ ಕಡೆ ಮಾಡಿದ್ರೆ ದಾರ ಗಟ್ಟಿಯಾಗುತ್ತೆ. ಮತ್ತು ಇದೊಂದು ಶೇಪ್ ಬರುತ್ತೆ ಅಕ್ಕ, ಈ ಥರ ಈ ಶೇಪ್ ಥರ ಇಲ್ಲಿ ಫುಲ್ ಮೇಲೆ ಹಾಕಿ ಅದ್ರ ಮೇಲೆ ನಮ್ಮ ಮಗು ಅದು ಬರ್ತಾರೆ ಹಾಕೋದು. ಓಕೆ, ಟ್ರೈ ಮಾಡೋಣ. ಮತ್ತೆ ಒಂದು ರೌಂಡ್
ಕ್ಲಾಸ್ ಎಲ್ಲ ಮುಗಿಸಿ ಹೋಗ್ತಾ ಮಳೆ ಬರ್ತಿತ್ತು, ಬಿಸಿ ಬಿಸಿ ಪಾನಿಪುರಿ ಎಲ್ಲ ತಿನ್ಕೊಂಡು ಹೋದ್ವಿ. ಆ್ಯಂಡ್ ಇವತ್ತಿನ ವ್ಲಾಗ್ ಇದಾಗಿತ್ತು. ನನ್ನ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟಾಟಾ, ಬಾಯ್.